ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮುಂದಿನ ವರ್ಷದ ಲೋಕಸಭಾ ಚುನಾವಣೆಗಳಿಗೆ ಬಿಜೆಪಿ ರಣೋತ್ಸಾಹದಿಂದ ತಯಾರಾಗ್ತಾ ಇದೆ. ಅಧಿಕಾರಕ್ಕೆ ಬರುವ ಹುರುಪಿನಲ್ಲಿದೆ NDA. ಇಂಥ ಸಂದರ್ಭದಲ್ಲಿ ಒಂದು ಸಂತೋಷದ ಸಮಾಚಾರ NDA ಪಾಳಯಕ್ಕೆ ಸಿಕ್ಕಿರೋದು. CBI ಇಶ್ರತ್ ಜಹಾನ್ ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಅಮಿತ್ ಶಾಗೆ ಕ್ಲೀನ್ ಚಿಟ್ ಕೊಡುವಂತಹ ಸಾಧ್ಯತೆಗಳಿವೆ ಅನ್ನುವಂತಹ ಸುದ್ದಿ ಏನು ಬಂದಿದೆ. ಇವತ್ತಷ್ಟೇ ಬಂದಿರುವಂತಹ ಸುದ್ದಿ NDA ಪಾಳಯದಲ್ಲಿ, ಅದರಲ್ಲೂ ನರೇಂದ್ರ ಮೋದಿ ಮತ್ತು ಅವರ ಆಪ್ತ ವಲಯದಲ್ಲಿ ದೊಡ್ಡ ಮಟ್ಟದ ಸಂಭ್ರಮಕ್ಕೆ ಕಾರಣವಾಗಬಲ್ಲಂತಹ ಸುದ್ದಿ ಇದು. ಎರಡು 2004ರಲ್ಲಿ ನಡೆದಂತಹ ಪ್ರಕರಣ ಇಶ್ರತ್ ಜಹಾನ್ ನಕಲಿ ಎನ್ಕೌಂಟರ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾರಿಗೆ ಈ ವಿಷಯದ ಬಗ್ಗೆ ಮತ್ತೆ ಪ್ರಶ್ನೆಗಳು ಹೇಳ್ತಾ ಇದ್ವು. ಈ ದೇಶದ ಜಾತ್ಯತೀತ ಸಂಘಟನೆಗಳು, ಮಾನವ ಹಕ್ಕು ಆಯೋಗಗಳವರು, ತನಿಖಾ ಸಂಸ್ಥೆಗಳು, ವಿರೋಧ ಪಕ್ಷಗಳವರು ಕಂಡಲ್ಲಿ ನಿಲ್ಲಿಸಿ ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ. ಈಗ ಅಂಥದ್ದೊಂದು ಪ್ರಕರಣದಲ್ಲಿ ಅಮಿತ್ ಶಾಗೆ ಕ್ಲೀನ್ ಚಿಟ್ ಸಿಗುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇವೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಕ್ಲೀನ್ ಚಿಟ್ ಯಾಕೆ ಪ್ರಾಮುಖ್ಯತೆ ಪಡೆಯುತ್ತೆ ಅಂದರೆ, ಮತ್ತೆ ಕೇಳಿ ಬರುವ ಆರೋಪ CBI ಕೇಂದ್ರ ಸರ್ಕಾರದ ಬೊಂಬೆಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದು. ಈಗ UPA ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ CBIನಿಂದ ಪಡೆಯುವ ಕ್ಲೀನ್ ಚಿಟ್ಗೆ ಹೆಚ್ಚಿನ ಬೆಲೆ ಇರುತ್ತೆ. ಒಂದು ವೇಳೆ ಲೋಕಸಭಾ ಚುನಾವಣೆಗಳ ನಂತರ NDA ಅಧಿಕಾರಕ್ಕೆ ಬಂದ ನಂತರ ಈ ಕ್ಲೀನ್ ಚಿಟ್ ಸಿಕ್ಕರೆ ಮತ್ತೊಂದು ಸುತ್ತಿನ ಆರೋಪಗಳನ್ನು ಎದುರಿಸಬೇಕಾಗ್ತಿತ್ತು. ಕೇಂದ್ರ ಸರ್ಕಾರ CBIನ ಬಳಸಿಕೊಂಡಿತು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ವು. ಸಹಜವಾಗಿ UPA ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ CBIನಿಂದ ಕ್ಲೀನ್ ಚಿಟ್ ಸಿಗುವಂಥದ್ದು ದೊಡ್ಡ ಮಟ್ಟದ ಸಂಭ್ರಮಕ್ಕೆ ಕಾರಣ ಆಗಿದೆ. ಹಾಟ್ ನ್ಯೂಸ್ನ ಈ ಸೆಗ್ಮೆಂಟ್ನಲ್ಲಿ ಇಶ್ರತ್ ಜಹಾನ್ ಎನ್ಕೌಂಟರ್ ಪ್ರಕರಣ ಏನು ಅನ್ನೋದರ ವಿವರಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. 2004ರ ಜೂನ್ 15ನೇ ತಾರೀಖಿನ ದಿನ ನಡೆದಂಥ ಎನ್ಕೌಂಟರ್ ಇದು. ಇಶ್ರತ್ ಜಹಾನ್ ನಕಲಿ ಎನ್ಕೌಂಟರ್ ಪ್ರಕರಣ. ಇಶ್ರತ್ ಜಹಾನ್ ರಜಾ, ಪ್ರಾಣೇಶ್ ಪಿಳ್ಳೈ ಅಲಿಯಾಸ್ ಗುಲಾಮ್ ಶೇಖ್, ಅಮ್ಜದ್ ಅಲಿ ರಾಣಾ, ಜಿಶಾನ್ ಜೋಹರ್ ಮೃತಪಟ್ಟಿದ್ರು ಈ ಒಂದು ಎನ್ಕೌಂಟರ್ನಲ್ಲಿ. ಅಹಮದಾಬಾದ್ ಹೊರವಲಯದಲ್ಲಿ ನಸುಕಿನ ಜಾವದಲ್ಲಿ ನಡೆದಂಥ ಎನ್ಕೌಂಟರ್ ಇದಾಗಿತ್ತು. ಅಹಮದಾಬಾದ್ ಪೊಲೀಸರ ಕ್ರೈಮ್ ಬ್ರಾಂಚ್ ಅಧಿಕಾರಿಗಳಿಂದ ಈ ಎನ್ಕೌಂಟರ್ ನಡೆದಿತ್ತು. ಅಂದಿನ DGI ವಂಜಾರ ನೇತೃತ್ವದ ತಂಡ ಈ ಎನ್ಕೌಂಟರ್ನಲ್ಲಿ ಭಾಗವಹಿಸಿದ್ದು. ಇಶ್ರತ್ ಜಹಾನ್ 19 ವರ್ಷದ ಯುವತಿ, ಮುಂಬೈ ಮೂಲದ ಯುವತಿ. ಈಕೆ ಮೂಲತಃ ಬಿಹಾರದವರು. ಇಶ್ರತ್ ಜಹಾನ್ ತಂದೆ ಹೊಟ್ಟೆಪಾಡಿಗಾಗಿ ಮುಂಬೈಗೆ ಬಂದು ಸೆಟ್ಲ್ ಆಗಿರ್ತಾರೆ. ಅವರದೊಂದು ಕನ್ಸ್ಟ್ರಕ್ಷನ್ ಕಂಪನಿ ಇರುತ್ತೆ. ತಾಯಿ ಒಂದು ಔಷಧಿಯ ಪ್ಯಾಕೇಜಿಂಗ್ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ರು. ದ್ವಿತೀಯ ವರ್ಷದ ವಿಜ್ಞಾನ ಪದವಿ ಓದ್ತಾ ಇದ್ಲು ಘಟನೆ ನಡೆದಾಗ. 19 ವರ್ಷದ ಇಶ್ರತ್ ಜಹಾನ್ ಮೊಹಮ್ಮದ್ ಶಮೀಮ್ ರಜಾ ಮತ್ತು ಶಮೀಮಾ ದಂಪತಿಯ 7 ಮಕ್ಕಳ ಪೈಕಿ ಈಕೆ ಕೊನೆಯವಳು. ತಂದೆಯ ಮರಣದ ನಂತರ ಇಶ್ರತ್ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಬಂದು ಒದಗುತ್ತೆ. 2004ರಲ್ಲಿ ಇಶ್ರತ್ ಜಹಾನ್ ಎನ್ಕೌಂಟರ್ ಆಗಿರುವಂಥದ್ದು. ಆದರೆ 2002ರಲ್ಲೇ ಈಕೆಯ ತಂದೆ ಮೃತಪಟ್ಟಿರ್ತಾರೆ. ನಂತರ ಇವರ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಬಂದು ಒದಗುತ್ತೆ. ತಂದೆಯನ್ನು ಕಳೆದುಕೊಂಡ ನಂತರ ಇಶ್ರತ್ ಜಹಾನ್ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ಇರ್ತಾಳೆ, ಜೊತೆಗೆ ಹೊಲಿಗೆ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾಳೆ. ಆ ನಂತರ ಇವಳು ಒಂದು ನೌಕರಿ ದಕ್ಕಿಸ್ಕೊಳ್ತಾಳೆ. ಪ್ರಾಣೇಶ್ ಪಿಳ್ಳೈ ಅಲಿಯಾಸ್ ಗುಲಾಮ್ ಶೇಖ್ಗೆ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸುವಂಥ ಅವಕಾಶ ಇಶ್ರತ್ ಜಹಾನ್ಗೆ ಸಿಗುವಂಥದ್ದು. ಇದು ಇಶ್ರತ್ ಜಹಾನ್ ಹಿನ್ನೆಲೆ. ಇನ್ನು ಈ ಒಂದು ಎನ್ಕೌಂಟರ್ನಲ್ಲಿ ಪ್ರಾಣ ಕಳೆದುಕೊಂಡ ಪ್ರಾಣೇಶ್ ಪಿಳ್ಳೈ ಅಲಿಯಾಸ್ ಗುಲಾಮ್ ಶೇಖ್ ಯಾರು ಅನ್ನುವಂಥದ್ದು. ಕೇರಳ ಮೂಲದ ಗೋಪಿನಾಥ್ ಪಿಳ್ಳೈ ಎನ್ನುವವರ ಮಗ ಈ ಪ್ರಾಣೇಶ್ ಪಿಳ್ಳೈ ಅಲಿಯಾಸ್ ಗುಲಾಮ್ ಶೇಖ್. ಈತ ಕೇರಳದಿಂದ ಕೆಲಸ ಹುಡುಕಿಕೊಂಡು ಮುಂಬೈಗೆ ಬಂದಿರ್ತಾನೆ. ಮುಂಬೈಗೆ ಬಂದ ನಂತರ ಸಾಜಿದಾ ಅನ್ನುವಂಥ ಒಬ್ಬ ಮುಸ್ಲಿಂ ಯುವತಿಯ ಜೊತೆ ಈತನಿಗೆ ಪ್ರೇಮವಾಗುತ್ತೆ. ನಂತರ ಆತ ಇಸ್ಲಾಂಗೆ ಕನ್ವರ್ಟ್ ಆಗಿ ಗುಲಾಮ್ ಶೇಖ್ ಅಂತ ತನ್ನ ಹೆಸರನ್ನು ಬದಲಿಸಿಕೊಳ್ತಾನೆ.
ಆ ನಂತರ ಈ ದಂಪತಿಗೆ ಒಟ್ಟು 3 ಜನ ಮಕ್ಕಳಾಗ್ತಾರೆ, ಅದರಲ್ಲಿ 1 ಹೆಣ್ಣು ಮಗು. ಇಶ್ರತ್ಗೆ ಸೆಕ್ರೆಟರಿ ಕೆಲಸ ಕೊಟ್ಟಿದ್ದ ಗುಲಾಮ್ ಶೇಖ್, ಈತ ಏನು ಕೆಲಸ ಮಾಡ್ತಾ ಇದ್ದ, ಈತನ ಕಂಪನಿ ಯಾವುದು ಅನ್ನುವಂಥ ಮಾಹಿತಿ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಈತನ ಹತ್ರ ನಕಲಿ ಎನ್ಕೌಂಟರ್ನಲ್ಲಿ ಮೃತಪಟ್ಟಂಥ ಇಶ್ರತ್ ಜಹಾನ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದ. ಇಶ್ರತ್ಳನ್ನ ನಾಸಿಕ್, ಬೆಂಗಳೂರು, ಲಖನೌಗೆ ಕರೆದುಕೊಂಡು ಹೋಗಿದ್ದ ಪ್ರಾಣೇಶ್ ಪಿಳ್ಳೈ ಅನ್ನುವಂಥದ್ದು. ಈ ವಿಷಯದ ಬಗ್ಗೆ ಇಶ್ರತ್ ಜಹಾನ್ಳ ತಾಯಿಗೆ ಸ್ವಲ್ಪವೂ ಕೂಡ ಸಮಾಧಾನ ಇರಲಿಲ್ಲ. ತನ್ನ ಬಾಸ್ ಜೊತೆಗೆ ಮಗಳು ಸುತ್ತಾಡ್ತಾಳೆ, ಬೇರೆ ಬೇರೆ ಊರುಗಳಿಗೆ ಹೋಗ್ತಾಳೆ ಅನ್ನುವಂಥ ಅಸಮಾಧಾನವನ್ನು ಇಶ್ರತ್ ಜಹಾನ್ಳ ತಾಯಿ ಹೊಂದಿದ್ದಂಥದ್ದು. ಮುಂಬೈ, ಪುಣೆಗಳಲ್ಲಿ ಈ ಪ್ರಾಣೇಶ್ ಪಿಳ್ಳೈನ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿದ್ವು. ಅಷ್ಟೊತ್ತಿಗಾಗಲೇ ಅವುಗಳಲ್ಲಿ ಕೆಲವು ಪ್ರಕರಣಗಳಂದರೆ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಿದಂಥದ್ದು, ಇನ್ನೊಬ್ಬರ ಕೊಲೆಗೆ ಯತ್ನಿಸಿದ್ದಂಥದ್ದು ಮತ್ತು ನಕಲಿ ನೋಟುಗಳ ಚಲಾವಣೆಗೆ ಪ್ರಯತ್ನಿಸಿದ್ದಂಥದ್ದು. ಇನ್ನು ಈ ಎನ್ಕೌಂಟರ್ನಲ್ಲಿ ಮೃತಪಟ್ಟಂಥ 3ನೇ ವ್ಯಕ್ತಿ ಅಮ್ಜದ್ ಅಲಿ ರಾಣಾ. ಈತ ಯಾರು ಅನ್ನುವಂಥದ್ದು ಇದು ತುಂಬ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್. ಇದು ಈತ ಯಾರು ಅನ್ನುವಂಥ ವಿಷಯದಲ್ಲಿ ತನಿಖೆ ಮಾಡಿದಂಥ ಪೊಲೀಸರಿಗಾಗಲಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗಾಗಲಿ, CBIಗಾಗಲಿ ಮತ್ತು ವಿಶೇಷ ತನಿಖಾ ದಳಕ್ಕಾಗಲಿ ಯಾವುದೇ ರೀತಿಯಾದಂಥ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ತಮ್ಮ ತಮ್ಮ ವರದಿಗಳನ್ನು ಕೊಟ್ಟಂಥ ತನಿಖಾಧಿಕಾರಿಗಳು ಈತ ಯಾರು ಅನ್ನುವ ವಿಷಯದಲ್ಲಿ ಅನೇಕ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಮೊಟ್ಟ ಮೊದಲನೇದಾಗಿ ಬಂದಿರುವಂಥ ವರದಿಗಳ ಪ್ರಕಾರ ಅಮ್ಜದ್ ಅಲಿ ರಾಣಾ ಅಲಿಯಾಸ್ ಅಕ್ಬರ್ ಉರ್ಫ್ ಸಲೀಂ ಈತ ಯಾರು ಅನ್ನುವಂಥದ್ದು ಪಾಕಿಸ್ತಾನದ ಹವೇಲಿ ದಿವಾನ್ ಅನ್ನುವಂಥ ಪ್ರದೇಶದಿಂದ ಬಂದವನು ಅನ್ನುವಂಥದ್ದನ್ನು ಒಂದು ವರದಿ ಹೇಳುತ್ತೆ. ಜಾವೇದ್ ಗುಲಾಮ್ ಶೇಖ್ನನ್ನ ಅರಬ್ ರಾಷ್ಟ್ರಗಳಲ್ಲಿ ಹಲವು ಸಲ ಈತ ಭೇಟಿಯಾಗಿದ್ದ ಅನ್ನುವಂಥ ವರದಿಗಳು ಕೂಡ ಇದೆ. ನಾನಾಗಲೇ ಹೇಳಿದ ಹಾಗೆ ಜಾವೇದ್ ಗುಲಾಮ್ ಶೇಖ್ ಈತ ಒಂದು ಕಂಪನಿಯನ್ನು ನಡೆಸ್ತಾ ಇದ್ದ. ಈತನ ಪೂರ್ವಾಶ್ರಮದ ಹೆಸರು ಪ್ರಾಣೇಶ್ ಪಿಳ್ಳೈ ಆಗಿತ್ತು. ಈತ ಇಶ್ರತ್ ಜಹಾನ್ಳನ್ನ ಸೆಕ್ರೆಟರಿಯಾಗಿ ಇಟ್ಕೊಂಡಿದ್ದ. ಆತನನ್ನು ಅಮ್ಜದ್ ಅಲಿ ರಾಣಾ ಅರಬ್ ರಾಷ್ಟ್ರಗಳಲ್ಲಿ ಹಲವು ಸಲ ಭೇಟಿಯಾಗಿದ್ದ ಅನ್ನುವಂಥದ್ದು ತನಿಖಾ ಸಂಸ್ಥೆಗಳಿಗೆ ಗೊತ್ತಾಗಿರುವಂಥ ವಿಷಯ. ಎಸ್, ಈತ ನಾನಾಗಲೇ ಹೇಳಿದ ಹಾಗೆ ಪಾಕಿಸ್ತಾನದ ಹವೇಲಿ ದಿವಾನ್ ಮೂಲದವನು. ಇನ್ನು ಎನ್ಕೌಂಟರ್ನಲ್ಲಿ ಮೃತಪಟ್ಟಂಥ 4ನೆಯ ವ್ಯಕ್ತಿ ಜೇಶಾನ್ ಜೋಹರ್. ಒನ್ಸ್ ಅಗೇನ್ ಈತ ಯಾರು, ಎಲ್ಲಿಯವನು ಅನ್ನುವಂಥ ವಿಷಯದಲ್ಲಿ ಹಲವು ಗೊಂದಲಗಳಿವೆ. ಇದರ ಬಗ್ಗೆ ವರದಿ ಕೊಟ್ಟಂಥ ತನಿಖಾಧಿಕಾರಿಗಳು ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಮೊಟ್ಟ ಮೊದಲನೇದಾಗಿ ಈತ ಕಾಲು ಅಲಿಯಾಸ್ ಜಾಬಾಜ್ ಅನ್ನುವವನ ಪುತ್ರ ಅನ್ನುವಂತೆ ಹೇಳುತ್ತೆ ಒಂದು ವರದಿ. ಪಾಕಿಸ್ತಾನಿ ಮೂಲದವನು ಅಂತ ವರದಿ ಹೇಳುತ್ತೆ. ಆದರೆ ಈ ವಿಷಯದಲ್ಲೂ ಕೂಡ ಹಲವು ಕಾಂಟ್ರಡಿಕ್ಷನ್ಗಳಿರುವಂಥದ್ದು. ತನಿಖೆ ನಡೆಸಿದಂಥ ಒಂದು ಸಂಸ್ಥೆ ಹೇಳಿದ್ದು ಇವರಿಬ್ಬರೂ ಪಾಕಿಸ್ತಾನದವರಲ್ಲ, ಇವರು ಪಾಕಿಸ್ತಾನಿ ಮೂಲದವರು ಅಂತ ಹೇಳೋದಕ್ಕೆ ನಕಲಿ ಐಡೆಂಟಿಟಿ ಕಾರ್ಡ್ಗಳನ್ನು ಎನ್ಕೌಂಟರ್ ನಡೆಸಿದ ಅಧಿಕಾರಿಗಳು ಸೃಷ್ಟಿಸಿ ಇವರ ಶವದ ಜೇಬಿನಲ್ಲಿಟ್ಟಿದ್ರು. ಅದು ಪಕ್ಕಾ ಪ್ಲ್ಯಾಂಡ್ ಆಗಿ ಮಾಡಿದಂಥ ಕೆಲಸ ಅನ್ನುವಂಥ ವರದಿಗಳಿವೆ. ಆದರೆ ಎನ್ಕೌಂಟರ್ ನಡೆದ ನಂತರ ಇವರ ಶವಗಳನ್ನು ಕ್ಲೇಮ್ ಮಾಡಿಕೊಳ್ಳೋದಕ್ಕೆ ಯಾರೂ ಬರಲಿಲ್ಲ. ಅದು ವಿಶೇಷವಾಗಿ ಗಮನ ಹರಿಸಬೇಕಾದಂಥ ವಿಷಯ. 2003ರಲ್ಲಿ ಕಾಶ್ಮೀರದಲ್ಲಿ ಅಕ್ರಮವಾಗಿ ಗಡಿ ಪ್ರವೇಶಿಸಿದ ಒಂದು ಪ್ರಕರಣ ಈ ವ್ಯಕ್ತಿಯ ಮೇಲೆ, ಜೇಶಾನ್ ಜೋಹರ್ ಮೇಲೆ ಇದ್ದಂಥದ್ದು. ಎಸ್, ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ಪಾಕಿಸ್ತಾನದ ಗುರುತಿನ ಚೀಟಿ ಸಿಕ್ಕಿತ್ತು. ಇಬ್ಬರಿಗೂ ಸಂಬಂಧಪಟ್ಟಂಥದ್ದು ಅಮ್ಜದ್ ಅಲಿ ಮತ್ತು ಜೇಶಾನ್ ಜೋಹರ್ಗೆ ಸಂಬಂಧಪಟ್ಟಂಥ ಗುರುತಿನ ಚೀಟಿ, ಪಾಕಿಸ್ತಾನದ ವಿಳಾಸವನ್ನು ಹೊಂದಿದ್ದಂಥ ಗುರುತಿನ ಚೀಟಿ ಸಿಕ್ಕಿತ್ತು. ಆದರೆ ತನಿಖಾಧಿಕಾರಿಗಳು ಹೇಳಿದ್ದು ಎನ್ಕೌಂಟರ್ ಮಾಡಿದ ಅಧಿಕಾರಿಗಳು ಅವುಗಳನ್ನು ಅಲ್ಲಿ ಪ್ಲಾಂಟ್ ಮಾಡಿದ್ರು ಅನ್ನುವಂಥ ವಿಷಯ. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಯಾಕೆ ಈ ಎನ್ಕೌಂಟರ್ ನಕಲಿ ಅನ್ನುವಂಥ ಸಂಶಯ ತನಿಖಾಧಿಕಾರಿಗಳಿಗೆ ಬಂದಿತ್ತು ಮತ್ತು ಇದು ಅಸಲಿ ಅಂತ ಹೇಳೋದಕ್ಕೆ ಸಾಕ್ಷಿಗಳು ಏನೇನಿದ್ವು, ಇಂಟೆಲಿಜೆನ್ಸ್ ಬ್ಯೂರೋ, ಬೇಹುಗಾರಿಕಾ ಪಡೆಯ ಅಧಿಕಾರಿಗಳು ಗುಜರಾತ್ ಪೊಲೀಸರ ಜೊತೆ ಸೇರಿಕೊಂಡು ನಡೆಸಿದಂಥ
ನಕಲಿ ಎನ್ಕೌಂಟರ್ ಇದಾ? ಮತ್ತು ಈ ನಕಲಿ ಎನ್ಕೌಂಟರ್ನಲ್ಲಿ ಒಂದು ವೇಳೆ ಇದು ನಕಲಿ ಅನ್ನೋದಾದರೆ ಅದರಲ್ಲಿ ಅಮಿತ್ ಶಾ ಪಾತ್ರ ಏನಿತ್ತು? ಎಲ್ಲ ವಿಷಯ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.